ಕೊಡುವಂತ ಕರೇದೇವರ ಬಾಗಲಕೋಟ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕೊಣ್ಣೂರ ಮಠದವರ ಹಿಂಗಾಗಿ ನೆಲೆಸಿರುವಂತ ಯಾರಪ್ಪ ನನ್ನಪ್ಪ ಖರೇಸಿದ್ದನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಹಾಗೂ ತನ್ನ ಭಕ್ತಿಯನ್ನು ಮನಗ ಸಲ್ಲಿಸುತ್ತ ಬೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಅವ್ರು ಯಾರು ಸರ ತಂದೆ ತುಕ್ಕಪ್ಪ ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಕಾಡಿನ ಗುರುವಿಗೆ ಹುಲಿಗಿಣ್ಣವನ್ನ ನುಡಿಸಿ ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಿಜಂತೆ ಎಂದೆನಿಸಿರ್ತಕ್ಕಂಥ ಯಾರಪ್ಪ ಅವರು ಮಾನವರಲ್ಲಿ ಮನಗೇನಿ ದೇವತರಲ್ಲಿ ದೇವಗೇನಿ ಸಿದ್ಧರಲ್ಲಿ ಶಿವಗೆ ನೆನೆಸಿಕೊಂಡು ವರ್ಷಕ್ಕವ ಮರುಸ ದೀಪಾವಳಿಗೆ ಸಾಕ್ಷಾತ್ ಶಿವ ಪಾರ್ವತಿಯನ್ನು ಇದರಲ್ಲಿ ಮಂಡಳಿ ತಿಳಿಸಿ ಹೌದು ಮುಂಡಾಸದ ಆಯರಿಯನ್ನು ಪಡೆದಿರ್ತಕ್ಕಂಥ ಯಾರಪ್ಪ ಎಲ್ಲ ನಾಗವಾಡ ಗ್ರಾಮದ ಅಮೋಘ ಸಿದ್ದೇಶ್ವರ ಭಕ್ತಾದಿಗಳಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತ ಕೇಳಿದ್ರೆ ಈಗಾಗಲೇ ಅನ್ನ ಪ್ರಸಾದ ಚಾಲು ಆಗ್ಯದ. ಹೌದು ಆ ಕಡೆ ಅನ್ನ ಪ್ರಸಾದಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ವಿನಂತಿ ಇರ್ತದ. ಯಾಕಂತ ಕೇಳಿದ್ರೆ ಇಲ್ಲಿ ಕುಂಡ್ರಿ ಆಮೇಲೆ ನಮ್ಮ ಮಗನ ಆಚ ಕಡೆ ಹೋರಿ. ಯಾವ ನನ್ನಪ್ಪ ಮಹಿಮಾಂತಕ ಮಾಲಿಂಗರಾಯ ಮುತ್ತನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ನನ್ನ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತ ಅದರಂತೆ ಇವತ್ತಿನ ದಿವಸ ಈ ನಾರಾಯಣ ಒಡೆಯನ್ನಾಗಿರ್ತಕ್ಕಂಥ ಮೇಲಾಗಿ ನಮ್ಮ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾವ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಕಂದಲಗಾಮ ಗ್ರಾಮದೊಳಗೆ ಹಿಂಗಾಗಿ ನೆಲೆಸಿರುವಂತ ನನ್ನಪ್ಪ ಶಿವಶುದ್ಧ ಬೀರೇಶನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ನಿಮ್ಮ ಸಂಘದ ವತಿಯಿಂದ ದಂಡವತ್ತ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದಕ್ಕೆ ಸಂಪೂರ್ಣ ಏನಾಗಿದ್ರಿ ಸರ್ ಮಾತ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಕಾರಣೀಕರ್ತ ನೆನೆಸಿಕೊಂಡಿರ್ತಕ್ಕಂಥ ಇವ್ರು ಯಾರು ಸರ್ ಯಾವ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಈ ನಾಗವಾಡ ಪುಣ್ಯಕ್ಷೇತ್ರದೊಳಗೆ ಹಿಂಗಾಗಿ ನೆಲೆಸಿರುವಂತ ಯಾರಪ್ಪ ಸಾಧು ಅಮೋಘ ಸಿದ್ಧ ಋಷಿ ಅಮೋಘ ಸಿದ್ಧ ನಾಡಗೌಡ ಅಮೋಘ ಸಿದ್ಧನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಏನು ಮಾಡ್ಬೇಕ್ರಿ ನನ್ನ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತ ಅದರಂತೆ ಇವತ್ತಿನ ದಿವಸ ಸಿದ್ಧರ ಶಿವನುಡಿಯನ್ನು ಕೇಳಲಾಕ ಬಂದು ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಹೌದು ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಕಲಾಭಿಮಾನಿಗಳಿಗೂ ಕಲಾರಸಿಕರಿಗೂ ಕೂಡ ಹೌದು ಏನು ಮಾಡ್ಬೇಕ್ರಿ ಮೇಲಾಗಿ ಸರಜೋಡಿ ಹಾಡಕ್ಕೆ ಬಂದಿರ್ತಕ್ಕಂಥ ಆ ಶ್ರೇಷ್ಠ ಕಲಾವಂತರಿಗೂ ಕೂಡ ಹೌದು ಈ ಕಂದಲಗಾಂವ್ ಗ್ರಾಮದ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಮೊದಲನೇ ತಂದಿನ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಸಂಪೂರ್ಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಿ ಸರ್ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಜಾತ್ರೆಯನ್ನು ಹಮ್ಮಿಕೊಂಡು ಮೂಕು ಕುಂದಿಸಬಾರದು ಸಿದ್ಧರ ಶಿವ ನುಡಿಯನ್ನು ನುಡಿಸಬೇಕು ತೆಗೆದುಕೊಂಡು ಏನ್ ಮಾಡ್ಯಾರಿ ಸರ್ ಅದರ ಸಲುವಾಗಿ 2 ಸುಪ್ರಸಿದ್ಧ ಡೊಳ್ಳಿನ ನಾಳಗಳನ್ನು ಇಲ್ಲಿ ಬರಮಾಡಿಕೊಂಡಿದ್ದಾಗ್ಯದ. ಯಾಕಂತ ಕೇಳಿದ್ರೆ 2 ನಾಳಗಳು ಎಲ್ಲಿದಿಂದ ಬಂದಾವ, ಯಾವ್ರಿಂದ ಬಂದಾವ, ಏನು ಸೈಕಲ್ ಮೋಟರ್ ಮೇಲೆ ಬಂದಾವ, ಕ್ರೂಸರ್ ಬಂದವು, ಏನು ಬಸ್ಸಿಗೆ ಬಂದಾವ ಅಂತಕ್ಕಂತ ಚಕಡಿ ಸರ್ ಹೇಳಿದ್ದಾಗ್ಯದ. ಯಾಕಂತ ಕೇಳಿದ್ರೆ ಹೊಳೆ ಮೇಲೆ ಸಾರ್ಸೋದ್ರಾಗ ಏನು ಸಂತೋಣ ಏನಿಲ್ಲ ಸರ್ ಸಮಯದ ಅಭಾವ ಬಹಳ ಆಗೈತಿ. ಹೌದು ನೇರವಾಗಿ ವಿಷಯದ ಬೆಲೆ ಹತ್ತಬೇಕಾಗ್ಯಾರ. ಅದಕ್ಕೆ ಮಾತು ಒಂದು ಹೆಂಗ್ ಹೇಳದಂತ ಕೇಳಿದ್ರ ಹೆಂಗ್ರಿ ಸರ್ ಇವತ್ತಿನ ದಿವಸ ಮದುವೆಗೆ ಹೋದ ಮೇಲೆ ಅಕ್ಕಿ ಕಾಯಿ ಹಾಕಿ ಊಟ ಮಾಡ್ಬೇಕು. ಹೌದು ಮದುವೆಗೆ ಹೋದ ಮೇಲೆ ಅಕ್ಕಿ ಕಾಯಿ ಹಾಕಿ ಊಟ ಮಾಡ್ಬೇಕು. ಹಾಡ್ಕಿಗೆ ಬಂದ ಮೇಲೆ ಹಂಗ ಪ್ರಶ್ನೆ ಉತ್ತರ ಕೇಳಿ ವಿಷಯ ಬೆಳೆಸಬೇಕು. ಹೌದು ಹಂಗೇನು ಇವತ್ತಿನ ದಿವಸ ಬ್ಯಾಸಿಗೆದಿಂದ ಹೊಲದಾಗ ತಟ್ಟು ಬಿದ್ದಿರ್ತಕ್ಕಂಥ ಕಲ್ಲ ಒಂದು ಮಳೆಗಾಲದಾಗ ಕಿತ್ತೋಗ್ಬೇಕಂತ ಹೇಳ್ಯಾರ ಅವ್ರು. ಹೌದು ಯಾಕಂತ ಕೇಳಿದ್ರೆ ಸಂತೋಷ ಬ್ಯಾಸಿಗೆದಿಂದ ಗಳಾಕ ತಟ್ಟಿರ್ತಕ್ಕಂಥ ಕಲ್ಲು ಕಿತ್ಲಾಕ್ ಹೋದ್ರೆ ಕಿತ್ತಂಗಿಲ್ಲ, ಅದು ಕಿತ್ತಂಗಿಲ್ಲ ಸರ್, ನೆಲ ಬಿರ್ಸಾಗಿರ್ತಾರ. ಹೌದು ಮಾಡ್ಬೋದು. ಹಾಲು ಮತ್ತೆ ವಿಷಯಗಳಂತ ಕಟ್ಟಾಲಿ 1000 ಮಂದಿ ತುಂಬುತ್ತಾರೆ. ನೀನು ಹೋಗಿ ಮಾತಾಡಿ ಸಭಾ ಕಳಿಸ್ಬಾರ. ಓಕೆ ಖುಷಿ ಇಲ್ಲ
ಯಾಕತ್ತಿ ಕೇಳಿದ್ರೆ ಬ್ಯಾಸ್ಗಿದಿಂದ ಅದು ಕಲ್ಲು ಕಿತ್ತಕೋದ್ರೆ ಕಿತ್ತಂಗಿಲ್ಲ ಸಂತೋಣ. ಕಿತ್ತಂಗಿಲ್ಲ ಸರ್. ನೆಲ ಬಿರುಸಾಗಿರ್ತದ. ಹೌದು. ಅದೇ ಮುಂದೆ ಮಳೆಗಾಲದಾಗ ಮಳೆ ಬತ್ತಪ್ಪ ಅಂತಂದ್ರೆ ನೆಲ ಮೆತ್ತಗತ್ತ ಕಲ್ಲು ಕಿತ್ನಾಕ ಬರ್ತಾವ. ಹೌದು ಹೌದು. ಹಂಗೇನು ಇವತ್ತಿನ ದಿವಸ ಎಲ್ಲಾ ರೈತಾಪಿ ಬಾಂಧವರು ಒಂದು ಯೋಗಿನಾದ ಅಮೋಘ ಸಿದ್ದೇಶ್ವರ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಸಾಗಿ ಹೊಂಟಾವ. ಹೌದು ಹೌದು. ಎಲ್ಲಾ ಭಕ್ತಾದಿಗಳ ರೊಕ್ಕ ಪಟ್ಟಿ ಎತ್ತಿ ಅಮೋಘ ಸಿದ್ದೇಶ್ವರ ಜಾತ್ರೆ ಮಾಡ್ಲಾಗತ್ತೀರಿ. ಹೌದು. ಆ ಯೋಗಿನಾದ ಅಮೋಘ ಸಿದ್ಧ ಯಾವತ್ತೂ ನಡ್ಕೊಂಡವ್ರಿಗೆ ನಡುಮನೆಗಿಡ್ತಾನಂತ ಸರ್ವರಕ್ಕ ಎತ್ತಿ ಹೇಳುವಂತ ಮಾತು ಐತಿ. ಹೌದು ಹೌದು. ಅದಕ್ಕೆ ಮಾತು ಒಂದು ಏನ್ ಹೇಳಿದ್ರು ಸಂತೋಣ. ಏನ್ ಹೇಳಿದ್ರಿ ಸರ್? ಜಗತ್ತಕ್ಕೆ ಜಾರಿರ ಜಾಗೃತಿ ಪೂರ ಅದುವೇ ಈಗಿನ ಹುಲಜಂತಿ ಊರ. ಹುಲಜಂತಿ ಊರ. ಜಗತ್ತಕ್ಕೆ ಜಾರಿರ ಜಾಗೃತಿ ಪೂರ ಅದುವೇ ಈಗಿನ ಹುಲಜಂತಿ ಊರ. ಊರ. ಮಹಾರಾಷ್ಟ್ರ ಎಂಬುದು ಮಾಣಿಕ್ಯದ ಗುಂಪು, ಕರ್ನಾಟಕ ಎಂಬುದು ಗಂಧ ಕಸ್ತೂರಿಗಳ ಗುಂಪು, ಹುಲಜಂತಿ ಎಂಬುದು ಹುಲಿಗಳ ಗುಂಪೆಂದನ ಮಾಡಿ. ಹೌದು ಹೌದು. ಯಾಕತ್ತಿ ಕೇಳಿದ್ರೆ ಹುಲಜಂತಿಯ ಪುಣ್ಯ ಭೂಮಿಯೊಳಗ ಹೌದು ನನ್ನಪ್ಪ ಮಾಳಿಂಗರಾಯ ಮೊನ್ನೆನೆ ನಿನ್ನೆ ಐತೆ ಮುಂದಾತ. ಹೌದು ಹೌದು. ಇಂತ ಕೆಟ್ಟ ಕಲಿಯುಗದೊಳಗ ಕೈಲಾಸದಿಂದ ಶಿವಪಾರ್ವತಿಯರು ಧರಿಗೆಲ್ಲ ಬರ್ತಾರಂದ್ರ ಹೌದು ಎಂತ ಸಿದ್ಧಾರ್ಥಿ ಪವಾಡ ಮುತ್ಯ ಮಾಡಕೊಂಡಿರ್ಲಿಕ್ಕಿಲ್ಲ ಸಂತೋಣ. ಸರ್. ಯಾಕತ್ತಿ ಕೇಳಿದ್ರೆ ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ. ಕುರಿ ಹಾಲಿನಲ್ಲಿ ನೊರೆ ಜಾಸ್ತಿ. ಹಾಲು ಮತದವರ ಹೃದಯದೊಳಗ ಪ್ರೀತಿ ಜಾಸ್ತಿ ಅಂತ ಹೇಳಿ ಜಾಸ್ತಿ. ಹೌದು. ಯಾಕತ್ತಿ ಕೇಳಿದ್ರೆ ಮಾಳಪ್ಪ ಎಂತನಿದ್ದ ಸಂತೋಣ. ಹೇಳ್ತಾವ್ರಿ ಸರ್. ಕಾಳಿಂಗರಾಯನ ತಾಯಿ ತಂದಿ ತುಕ್ಕಪ್ಪರಾಯ, ತಾಯಿ ಅಮೃತಬಾಯಿ, ಹೌದು. ಕಾಕಾ ಸೋಮರಾಯ. ಯಾಕತ್ತಿ ಕೇಳಿದ್ರೆ 700 ಕಿಲ್ಲಾರ ಹಿಂಡುಗಳು ಹೌದು. ಸೊನ್ನಾರ ಸಿದ್ದನ ಬಗ್ಗೆ ತರ್ಲಿಕ್ಕೆ ಹೋದ್ರೆ ಗುರು ಸೊನ್ನಾರ ಸಿದ್ಧ ಹೇಳ ಏನ್ ಹೇಳ? ಯಪ್ಪ ಚಿಲ್ಲಾರ ಒಯ್ಲಿಕ್ಕೆ ಹೋಗಬೇಡ್ರಿ, ಮುಂದೆ ಬಹಳ ಹೆರಾಡ್ತಿ ಬೀಳ್ತೀರ ಅಂದ. ಅಟ್ ಹೇಳಿದ್ರು ತುಕಾಪ್ರಾಯ ಸೋಮರಾಯ ಕೇಳಲಿಲ್ಲ. ಚಿಲ್ಲಾರ ಬರಗಾಲ ಬಿದ್ದಿತ್ತು, ಮರ ಮರಗುತ್ತಿದ್ದು. ಹೌದು. ಯಾಕತ್ತಿ ಕೇಳಿದ್ರೆ ಅದಕ್ಕೆ ಹೇಳ್ತಾರ ಮಾಳಿಂಗರಾಯನ ವಂಶಸ್ತ್ರ ಅಂದ್ರ ಹಾಲು ಮತ್ತವರು ಅಂದ್ರೆ ಒಂದು ಉದಿನ ಕಡ್ಡಿ ಇದ್ದಂಗತ್ತ. ಹೌದು. ಊದಿನ ಕಡ್ಡಿ. ತಮ್ಮನ್ನ ತಾನು ಸುಟ್ಟುಕೊಂಡು ಬೇರೆಯವರಿಗೆ ಸುವಾಸನೆ ಕೊಡುವಂತವ್ರು ಹಾಲು ಮತ್ತವರು ಸಂತೋಣ. ಇರ್ಲಾಕ ನಮ್ಗೆ ಹೈರಾಣ ಬಂದ್ರು ಬರ್ಲಾಕ ತಿಳ್ಕೊಂಡು 700 ಕಿಲ್ಲಾರವನ್ನ ಗುರುವಿನ ಬಲ್ಲಾಕ ನಮ್ಗೆ ಹುಡ್ಕೊಂಡು ಬಂದ್ರು. ಮುಂದೆ ಬಾರಾಮತಿ ಊರಿಗೆ ಬರಗಾಲ ಬಿತ್ತು. ಮುಂದೆ ಜಾತ ಜೊತೆ ಜತ್ತಪ್ಪ ಮಾಳಪ್ಪರನ್ನ ಕರ್ಕೊಂಡು ಕಲ್ಲ ಮುಳ್ಳ ಸಂಚಾರ ಮಾಡಿಕೊಟ್ಟು 700 ಕಿಲ್ಲಾರಗಳನ್ನು ಮೈಸೂರು ತಿರುಗಾಡುವಂತ ಪಾಳಿ ಬತ್ತು. ಅದಕ್ಕೆ ಇವತ್ತಿನ ದಿವಸ ನನ್ನಪ್ಪ ಮುತ್ಯ ಮಾಡಿದ್ರೆ ಇಂಥ ಕೆಟ್ಟ ಕಲಿಯುಗದೊಳಗೆ ಮುಂದಾಟ ಆಗ್ತದೆ. ಇಂಥ ಸಿದ್ಧರು ಮಾಡಿರ್ತಕ್ಕಂಥ ಸಿದ್ಧಾರ್ಥಿ ಪವಾಡ ಇವತ್ತಿನ ದಿವಸ ಎಷ್ಟು ಹೇಳಿದ್ರು ಎಷ್ಟು ಕೊಂಡಾಡಿದ್ರು ಸಹಿತ ಕಡಿಮೆ ಐತಿ ಸಂತೋಣ. ಜೇವೂರ ಗೌಡರು ಜೈಬೇರಿ ಹೊರದಾರ ಬಿತ್ತಿ 12 ಎಕರೆ ಹೊಲ. ಜೇವೂರ ಗೌಡರು ಜೈಬೇರಿ ಹೊರದಾರ ಬಿತ್ತಿ 12 ಎಕರೆ ಹೊಲ. ಕೈಯನ್ನ ಕಾಳ ಬಿಡಲಿಲ್ಲ ಒಂದು ಸಲ. ಸಿದ್ದಮಾರಪ್ಪನ ಮೇಲೆ ಭಕ್ತಿ ಇಟ್ಟು ಮಾರು ಹಾಡಿದ್ರೆ ಅವು ಕಿತ್ತಿ ಬರ್ತಿತ್ತು 12 ಎಕರೆ ನೆಲ ಹೇಳ್ಯಾರ. ಇವತ್ತಿನ ದಿವಸ ಒಂದು ಲಿಂಗಾಯತ ಸಮಾಜದೊಳಗೆ ಹುಟ್ಟಿ ಬಂದಿರ್ತಕ್ಕಂಥ ಜೇವೂರ ಚನ್ನಬಸಪ್ಪ ಗೌಡರು ಹಾಲು ಮತದ ದೇವರ ಕುರುಬರ ದೇವರ ಸಿದ್ದಮಾರಪ್ಪನನ್ನ ನಂಬಿ ಕೆಟ್ಟ ಕಲಿಯುಗದೊಳಗೆ ಬೀಜ ಬಿಟ್ಲಾರ್ದನೆ ಬೆಳೆ ನಾಡಿಸ್ಯಾರ ಪುಣ್ಯಾತ್ಮರೇ. ಇದು ಭಂಡಾರಕವನ್ನ ನಂಬಿ ಕುರುಬರ ದೇವರಿಗೆ ನಂಬಿ ಅದಕ್ಕಿಲ್ಲಿ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರ್ದೆ. ಯಾಕಂತ ಕೇಳಿದ್ರೆ ಎಲ್ಲಾ ಗುರು ಹಿರಿಯರ ಟೈಮ್ ಬಹಳ ಆಗೈತಿ. ಕಡೆ ಸರ್ ಕುರ್ಗಿ ಕೊಳ ಕಟ್ಟ್ಯಾರ ಏನೇನು ವಿಷಯಗಳನ್ನು ಇಡ್ತಾರೆ, ಹಿಂಗೇನು ಪ್ರಶ್ನೆಗಳನ್ನ ಮಾಡ್ತಾರ. ಅವ್ರ ಬೆನ್ ಹತ್ತಿ ಹೋಗುನು. ಅವರಿಗೆ ಸಂಶಯದ ಬದ್ಧದಲ್ಲಿ ಒಂದು ಮಾತು ಕೇಳಿದ ಪುಣ್ಯಾತ್ಮರೇ. ಕೇಳಿರಲ್ಲ ಸರ್, ಒಂದು 7 ಮಾತು ಕೇಳಿರಲ್ಲ. ಸಂಶಯದ ಬದ್ಧದವರ ಮಾತು ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತ. ಇವತ್ತಿನ ದಿವಸ ನಾವು ಮಾರು ಹಾಡುವ ತಿಳ್ಕೊಂಡು ಅಚ್ಚ ಕಡೆಯವರು ಒಬ್ರು ಹಾಡ್ತಾರ. ಅಮೋಘ ಸಿದ್ದನ ಮಟ್ಟ ಮನೆಯೊಳಗೆ ಒಬ್ರು ಹಾಡುವುದಿಲ್ಲ. ಅವ್ರಿಗೆ ನೀವು ಹಾಡ್ತಿರಾಕತ್ತನ್ನು ಕೇಳಿಲ್ಲ, ಹಾಡಿಲಾಕತ್ತನ್ನು ಕೇಳಿಲ್ಲ. ಮಾರ್ಗದೊಳಗೆ ಏನ್ ಹಾಡ್ಯಾರ ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತ. ಏನ್ ಹಾಡ್ಯಾರ ಸಂತೋಣ? ಏನ್ ಹೇಳ್ಯಾರಿ ಸರ್? ಭಂಡಾರದೊಳಗಿನ ಒಡಿಯಾಬಾನನ್ನ ಅವತಾರ ಸಿದ್ದಾನು. ಸಿದ್ದಾನು ಹಿಂಗ್ ಹಾಡ್ಯಾರ. ಇಲ್ಲೊಂದು ಮಾತು ಏನು ಕೇಳದತ್ತ ಕೇಳಿದ್ರ ಏನು ಕೇಳಬೇಕ್ರಿ ಸರ್? ಯೋಗಿನಾದ ಅಮೋಘ ಸಿದ್ಧ ಕೈಲಾಸವನ್ನು ಬಿಟ್ಟು ಮರ್ತ ಲೋಕಕ್ಕೆ ಬರಬೇಕಾದ್ರೆ ಮಳಿ ಕೀಲ ಬೆಳೆ ಕೀಲ ಬಡವದ ಬಾಜ ಬಂಜಿಗೆ ತೊಟ್ಟಲ ಪ್ರಸಾದದಂತ ನೇಮದ ದತ್ತ ಹೋಮದ ಕಂಬಳಿಯನ್ನು ತಗೊಂಡು ಮರ್ತ ಲೋಕಕ್ಕೆ ಬಂದಾನ. ಅಟ್ಟೆ ಬಂದಿಲ್ಲ, ಹಿಂದೆ ತಂದಿನ ಮುಂದೆ ನಂದಿನ ಸಂಗಾಟ ಬಾಡಿಗಾಡ್ ಬುಟ್ಟ ಸಿದ್ದನನ್ನ ಕರ್ಕೊಂಡು ಮರ್ತ ಲೋಕಕ್ಕೆ ಬಂದಾನ. ಪ್ರಸಾದ ಗಂಟು ಯಾರಿಗೆ ಕೊಟ್ಟಾನ ಸಂತೋಣ? ಯಾರಿಗೆ ಕೊಟ್ಟಂದ್ರಿ ಸರ್? ಮಾಯಾದ ಮಗ ಮಾಧುಲಿಂಗ ಪ್ರಸಾದ ಗಂಟು ಇದಾನ.
ಕರ್ಣಿ ಮಲಕಾರ ಸಿದ್ಧ ದತ್ತ ಇದಾನ ತೇರವಾಡ ಮಂದ್ರ ಹೊಮ್ಮದ ಕಂಬಳಿ ಇದಾನ. ಹೌದು ಹೌದು ಹೌದಲ್ಲ? ಹೌದು. ಇಲ್ಲಿ ಪ್ರಸಾದ ಗಂಟೆ ಭಂಡಾರ ಅನ್ನತಕ್ಕಂಥದ್ದು ಮಾದನಿಂದ ತಗೊಂಡು ಹೋಗ್ಯಾನ. ಹಾ ಹಾ ಮತ್ತ ಅವತಾರ ಅವಧು ಸಿದ್ಧನ ಬಲ್ಲಿ ಭಂಡಾರದೊಳಗಿನ ಒಡೆಯ ಬಾಕಿರಿ. ಹೌದು. ಅವತಾರ ಅವಧು ಸಿದ್ಧನ ಬಲ್ಲಿ ಬಂಡರಿಗೆ ಎಲ್ಲಿದು ಬತ್ತು. ಹಾ 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 ನಮಗೊಂದು ಸಂಶಯ ಬಂದಳು. ಹೌದು. ಮತ್ತು ತಂದೆ ಅವನಿಗೆ ಕೊಟ್ಟ ನಾನು ಅವಾಗ ಪ್ರಸಾದ ಗಂಟೆ ತಗೊಂಡೋಗೇನು ಭಂಡಾರ. ಹಾ ಹಾ ಮತ್ತೆ ನಿಮ್ಮ ಬಲ್ಯಾಕ ಬಂಡ್ರಿ ಎಲ್ಲಿದ ಬತ್ತು. ಹೌದು. ಅವತಾರ ಅವಧು ಸಿದ್ಧನ ಬಲ್ಲಿ ಬಂಡ್ರಿ ಎಲ್ಲಿದಿಂದ ಬರ್ತಕ್ಕಂಥದ್ದು. ಹೌದು. ಏನ್ ಅರಕೇರಿ ಗುಡ್ಡಾಂದ್ರೆ ತಗೊಂಡು ಬಂದ್ರು ಎಲ್ಲಿ ತಂದ್ರು ಅನ್ನುವಂಥದ್ದೊಂದು ಸಂಶಯದ ಬಗ್ಗೆ ಮಾತೈತಿ. ಹೌದು. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರೆ ಹಾ ಹಾ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಹೌದು. ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳೆ ಹೋಗ್ತದ. ಹಾ ಹಾ ಸದಾ ಶಾಂತ ರೀತಿಯಿಂದ ಎದ್ದು ಹೋಗಲಾರ್ದೆ ಗದ್ದಲ ಮಾಡಲಾರ್ದೆ. ಹೌದು. ಯಾಕ ಚಿಕ್ಕದು ಒಂದು ಚಾಲಿ ಮುಗನ ಆ ಕಡೆ ಅನ್ನಪ್ರಸಾದ ಚಾಲು ಆಗ್ಯದ. ಹಾ, ಹಾ. ಎಲ್ಲರೂ ಊಟಕ್ಕೆ ಹೋಗ್ಬಿಡ್ರಿ. ಹೌದು. ಅದಕ್ಕೆ ಯಥಾ ಪ್ರಕಾರ ಶಾಂತ ರೀತಿಯಿಂದ ಆರಿಸ್ಬೇಕು. ಕೈಮೂರು ವಿನಂತಿ ಇರ್ತದ. ಹೌದು. ಎಲ್ಲ ನಮ್ಮ ಓನ್ ಬೆಳೆದವ್ರು ಯಾರು ಎದ್ದು ಹೋಗ್ಲಕ್ ಹೋಗ್ಬೇಡ್ರಿ. ನಿಮಗೆ ಕೈಮುಗಳು ಕೇಳ್ಕೊತೀನಿ. ಹೌದಾ? ಯಾಕಂತ ಕೇಳಿ ಮನ್ಯಾಗ ಕೂತವ್ರಿಗೆ ಕೈಕಾಲು ಬಿಡೋ ಆಗೋದಿಲ್ಲ ಬರ್ರಿ ಅಂತೇಳಿ. ಇಲ್ಲಿ ಕೂತವ್ರಿಗೆ ಹೋಗ್ಬೇಡ ಅಂತ ಕೈಮೂರು ಕೇಳ್ತೀನಿ. ಹೌದಾ? ಅವನ್ನ ಬೆಳೆದವ್ರಿಗೆ ಮುಂದಿನ ಪಾಯದೊಳಗ ಸಂಸಾರದವ್ರಿಗೆ ಇಂತಿಂತ ಅಡಚಣೆಗಳು ಬರ್ತಾವ ಹೋಗೋಣ ಅನ್ನುವಂಥದ್ದು ಹೇಳದೈತಿ. ನಾವೇ ಪ್ರಶ್ನೆ ಹಾಕೊಂಡು ವಿಷಯ ಆಯ್ಕೆ ಮಾಡ್ಕೊಡೋನ್ರಿ. ಅದಕ್ಕಿರ್ಲಿ ಸಂತೋಷ ಅನಿಸ್ತದೆ ಹೋಗೋಣ ಮಾತ. ಹಾ ಹಾ ಸಮಯದ ಅಭಾವ ಬಹಳ ಬೇರೆ ತಿಳ್ಕೊಂಡು ಹೌದು. ನೀವೇ ಎಲ್ಲ ಪ್ರಶ್ನೆ ಎಲ್ಲ ಹಾಕಿ ವಿಷಯ ಬೆಳೆಸಿ ಅವ್ರಿಗೆ ಕೊಡ್ರಿ ಅನ್ನುವಂತ ಮಾತು ಕಮಿಟಿ ಹಿರಿಯರು ಹೇಳ್ಯಾರ. ಅದಕ್ಕೆ ಬಹಳ ಸಂತೋಷ ಅನಿಸ್ತದ ಮಾತ. ಹಾ ಹಾ ಇವತ್ತಿನ ದಿವಸ ಒಂದು ಮಾತು ಏನು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಸಮಾಜ ರೂಪದೊಳಗ ಏನ್ರಿ ಸರ್? ಜಗತ್ತಿನೊಳಗ ಹಾ ಹಾ ಏನು ಗುರು ಶ್ರೇಷ್ಠದಾನೋ ಹೌದು. ಏನು ದೇವರು ಶ್ರೇಷ್ಠದಾನೋ ಹಾ ಹಾ ಇದು ಒಂದು ವಿಷಯ. ಹೌದು. ಇನ್ನು ಪ್ರಶ್ನೆ ಹೆಂಗ ಕೇಳಿದ್ರು ಸರ್ಜೋಡಿ ಕಲಾವಂತರಿಗತ್ತ ಕೇಳಿದ್ರ ಹೆಂಗ್ರಿ ಸರ್? ಈಗ ಎಲ್ಲೆತ್ತು ಕೇಳಿದ್ರ ಸಂತೋಷ. ಹಾ. ಯೋಗಿನಾಥ ಅಮೋಘಿಸಿದ ಕೈಲಾಸದಿಂದ ಮರ್ತಲೋಕಕ್ಕೆ ಬರುವಂತ ಸಮಯದೊಳಗ ಹೌದು. ಹಿಂದ ತಂದಿನ ಹೌದು. ಸಂಗಾಟ ಬಯಲು ಬುಟ್ಟಾಸಿದ ಕರ್ಕೊಂಡು ಬಂದಾನ. ಹೌದು. ಬರುವಾಗ ಯೋಗಿನಾಥ ಅಮೋಘಿಸಿದ್ದ ಬರೋ ನಂದಿನ ಒಂದೇ ತಂದಾನ. ಹಾ ಹಾ ಏನು ನಂದಿ ಅಂದ್ರೆ ಬಸವಣ್ಣ. ಹೌದು. ಅದು ಒಂದೇ ತಂದಾನ. ಹೌದು. ನಿಮ್ಮ ಮಟ್ಟ ಮನೆ ಒಳಗ ಅವತಾರ ಅವತರಿಸಿದ ದೇವೇಂದ್ರ ಬೆಳೆಯಾಣಿಸಿದ ಇವ್ರು ಕಿಲಾರ ಕೈದಾರ. ಹಾ ಹಾ ಕುಮುದಿ ಮಲಕಾರಿಸಿದ ಕಿಲಾರ ಕೈದಾನ. ಕೈದಾರ. ಕರ್ಣಿ ಮಲಕಾರಿಸಿದ ಕರ್ಣಿ ಮಲಕಾರಿಸಿದ ತೇರವಾಡ ಮಂದ್ರ ಇವ್ರು ಕಿಲಾರ ಕೈದಾರ. ಹೌದು ಹೌದು. ಅವ್ರ ಕೈ ಇರ್ತಕ್ಕಂಥ ಕಿಲಾರಗಳು ಎಲ್ಲಿಂದ ಬಂದು ಹಾ 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 ಬರುವಾಗ ಅಮೋಘಿಸಿದ ನಂದಿ ಒಂದೇ ತಂದಾನ. ಹೌದು. ಹೌದಲ್ಲ? ಹೌದು. ಇಲ್ಲಿ ಮಾವದ ಮಗ ಮಾವನಿಂದ ಕಿಲಾರ ಕೈದಾನ. ಹೌದು. ಅವ್ರ ತಾಯಿ ತಂದೆ ಜಾಮಗೊಂಡ ತಾಯಿ ಕನಬಾಯಿ ಕೊಟ್ಟಿರ್ತಕ್ಕಂಥ ಕಿಲಾರ. ಹೌದು. ತಾಯಿ ತಂದೆ ಬಂದಿರೋ ಮಗ ಕಾಯ್ದ. ಹಾ ಹಾ ಅದು ಬರೋಬರಿ ಆಯ್ತು. ಹೌದು. ಈ ಕಡೆ ಅವತಾರ ಅವಧಿಸಿದ್ದ ದೇವೇಂದ್ರ ಬಿಳಾಣಿಸಿದ ಇವರು ಕಿಲಾರ ಎಲ್ಲಿದಿಂದ ಬಂದು ಹಾ ಹಾ ಮತ್ತ ಕರ್ಣಿ ಮಲಕಾರಿಸಿದ ಅವ್ರ ಕಿಲಾರ ಕೈದಾರ ಅವ್ರಿಗೂ ಎಲ್ಲಿ ಬಂದು ಹೌದು. ಮತ್ತು ಮುದಿ ವೀರ ಮಲಕಾರಿಸಿದ ಸಹಿತ ಕಿಲಾರ ಕೈದಾರ. ಹಾ ಹಾ ಅವು ಕಿಲಾರಗಳು ಎಲ್ಲಿದಿಂದ ಬಂದು ಅನ್ನತಕ್ಕಂಥದ್ದು ಹೌದು. ಒಂದು ಹಾಲು ಮತ್ತ ಸಿದ್ಧಾರ್ಥಿ ರೂಪದಲ್ಲಿ ಒಂದು ಪ್ರಶ್ನೆ ಐತಿ. ಹೌದು. ಏನು ಎಲ್ಲಿದಿಂದ ಹೊಡ್ಕೊಂಡು ಬಂದ್ರು ಏನು ಮುದಿ ಸಂತ ಅಂತಂದ್ರು. ಹಾ ಹಾ ಇದು ಒಂದು ನೇರವಾಗಿ ಸಿದ್ಧಾರ್ಥಿ ಆದ ಪ್ರಶ್ನೆ. ಅದೊಂದು ಮಾತಾಡ್ಲಿಕ್ಕೆ ವಿಷಯ. ಹೌದು. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರ್ರೆ ಹಾ ಹಾ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳೆ ಹೋಗ್ತದ. ಹೌದು. ಸಭಾ ಇದೇ ಶಾಂತ ರೀತಿಯಿಂದ ಆಲಿಸ್ಬೇಕಂತ ನಮ್ಮ ಕೈ ಮುಗಿದ್ರು ಅಂತ ಇರ್ತದೆ ಪುಣ್ಯ. ಹಲೋ